ಒಂದೆರಡು ಮಾತು ಸರ್. ಕರ್ತಿ ಎಲ್ರಿಗೂ ನಮಸ್ಕಾರ. ಸಿನಿಮಾವನ್ನು ಕಲಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ದೀರ್ಘದ ನಮಸ್ಕಾರ. ಮೊದಲು ಬಿಡೋದು ಎಲ್ಲಕ್ಕಾಗಲ್ಲ ಅಂತ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಈ ಸಿನಿಮಾವನ್ನು ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡುವಂಥ ಪ್ರತಿಯೊಬ್ಬರಿಗೂ ಹಾಗೂ ಪ್ರೀತಿಯಿಂದ ನೋಡುವಂಥ ಎಲ್ಲರೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಇದೇ ಪ್ರೀತಿ, ಇದೇ ವಿಶ್ವಾಸ, ಇದೇ ಹರಕೆ ಹಾರೈಕೆ ಎಲ್ಲ ಸಿನಿಮಾಗಳಿಗೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ 50 ದಿನಗಳ ನೆನಪಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ ಬರಬೇಕು ದಯವಿಟ್ಟು. ಥ್ಯಾಂಕ್ ಯು. ಡೈಲಾಗ್ ಬೇಡ ಸರ್, ಡೈಲಾಗ್ ಬೇಕು. ಓಕೆ, ಇದೀಗ ನಾವು 50 ಡೇಸ್ ಅದರ ಜೊತೆಗೆ 51 ಮಿಲಿಯನ್ಗೂ ಜಾಸ್ತಿ ಆಗಿದೆ ನಮ್ಮ ದ್ವಾಪರ ಸಾಂಗ್. 3 ಹಾಡುಗಳನ್ನು ಬರೆದಿದ್ದೀರಿ, ಎಷ್ಟು ಖುಷಿ ಆಗ್ತದೆ ಸರ್? ನಿಜಕ್ಕೂ ಭಾಳ ಖುಷಿ ಆಗುತ್ತೆ. ಏಕೆಂದರೆ ನಾನು ನಿನ್ನೆ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದೆ. 50 ಡೇಸ್ ಸಿನಿಮಾ ತುಂಬ ದೊಡ್ಡ ಬಡ್ಜೆಟಿನ ಸಿನಿಮಾಗಳು, 100 ಕೋಟಿ ಬಡ್ಜೆಟಿನ ಸಿನಿಮಾಗಳು ಕೂಡ 50 ಡೇಸ್ ಕ್ರಾಸ್ ಮಾಡಲಿಲ್ಲ, ದೊಡ್ಡ ಸಿನಿಮಾಗಳು. ಆದರೆ ನಮ್ಮ ಸಿನಿಮಾ ಎಷ್ಟು ಜನ ಇಡೀ ಕರ್ನಾಟಕದ ಯಾವ ಭಾಗಕ್ಕೆ ಹೋದರೂ ಜನ ಎಷ್ಟು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಸಿನಿಮಾನ. ಅದು ಕೇಳಿದ್ರು ತುಂಬ ಜನಕ್ಕೆ ಕೃಷ್ಣಂ ಪ್ರಣಯ ಸಖಿ ನುಸುಳದೆ ಇದ್ದರು ಕೆಲವರು ಆ ದ್ವಾಪರ ಸಿನಿಮಾ ಶುರು ಮಾಡಿಬಿಟ್ಟಿದ್ದಾರೆ, ದ್ವಾಪರ ಸಿನಿಮಾ ಅಂತ. ಅಷ್ಟರ ಮಟ್ಟಿಗೆ ಇಡೀ ಸಿನಿಮಾ ಇಂಪ್ಯಾಕ್ಟ್ ಮಾಡಿದೆ. ನಾನು ಯಾವಾಗಲೂ ಹೇಳ್ತೀನಿ, ಹಾಡುಗಳಿಂದ ಸಿನಿಮಾ ಹೊರತು ಅಂತ ಹೇಳ್ತಾರೆ ತುಂಬ ಜನ. ನಾನು ಹೇಳ್ತೀನಿ, ಇಲ್ಲ, ಸಿನಿಮಾದಲ್ಲಿ ಏನಾದರೂ ವಿಷಯ ಇದ್ದರೆ ಹಾಡುಗಳು ಸಪೋರ್ಟ್ ಮಾಡ್ತಾರೆ. ಸಿನಿಮಾ ವಿಷಯ ಇದ್ದರೆ ಹಾಡು ಸಪೋರ್ಟ್ ಮಾಡ್ತಾರೆ ಅಂತ. ಅದ್ಭುತ ಮಾಡಿದ್ರು ಕೂಡ, ಅದ್ಭುತ ಮಾಡಿದ್ರು ಕೂಡ ಸಿನಿಮಾದಲ್ಲಿ ಒಂದಿಷ್ಟು ವಿಷಯ ಇರಬೇಕು. ಸೊ ಅಷ್ಟು ವಿಷಯ ಮತ್ತು ಹಾಡುಗಳು ಎಲ್ಲ ಜನಕ್ಕೆ ತಲುಪಿದೆ. ಇವತ್ತು 50 ದಿವಸ ನಮ್ಗೆ ಭಾಳ ಖುಷಿ. ಯಾಕೆಂದರೆ ಇನ್ಯಾವ ಸಿನಿಮಾನೂ ಗೊತ್ತಿಲ್ಲ 50 ದಿವಸ ಅನ್ನೋದು, ಆ ಥರದ ಪರಿಸ್ಥಿತಿ. ಮತ್ತು ತುಂಬ ಅರ್ಥಪೂರ್ಣವಾದ ಏನು ಅಂತಂದರೆ, ಇಂಥ ಥಿಯೇಟ್ರಲ್ಲಿ ಇಲ್ಲಿ BR ಪಂತುಲು ಅವರಿಂದ ಹಿಡಿದು ಭಾಳ ಈ ಟಾಕಿ ಸಿನಿಮಾ ಶುರುವಾದಾಗಿಂದ ಇವತ್ತಿನ ತನಕ ಇಲ್ಲಿ ಸಾವಿರಾರು ಸಿನಿಮಾಗಳು, ಕನ್ನಡ ಸಿನಿಮಾಗಳು ಪ್ರದರ್ಶನ ಆಗಿದೆ. 100 ದಿವಸ, 25 ವಾರ ಇದೆಲ್ಲ ಕಂಡಿರುವಂಥ ಒಂದು ರೀತಿಯ ತುಂಬ ಪವರ್ಫುಲ್ ಆದಂಥ ಜಾಗ ಇದು. ಈ ಜಾಗದಲ್ಲಿ 50 ಡೇಸ್ ಮಾಡೋದು ಒಂಥರ ನನಗೆ ಇನ್ನೊಂದು 100 ಡೇಸ್ ಕೂಡ ಮಾಡ್ಬೋದು ಇನ್ನೊಂದು ಅಂತ ಮಾಡಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಇಡೀ ಚಿತ್ರದಲ್ಲಿ ಭಾಳ ಸಲ ಯಾಕೆ ಹೇಳಿದ್ದೀನಿ, ಎಲ್ಲರ ಬಗ್ಗೆ ಹೇಳಿದ್ದೀನಿ. ಎಲ್ಲ ಕಲಾವಿದರು ನಮ್ಮ ತುಂಬ ಸೀನಿಯರ್, ನಾವೆಲ್ಲ ಭಾಳ ಪ್ರೀತಿಸುವ ಮತ್ತು ಭಾಳ ಕುತೂಹಲದಿಂದ ನೋಡಿದಂಥ ಕಲಾವಿದರು ಶಶಿಕುಮಾರ್ ಸರ್, ಅಂಥ ಘಟಾನುಘಟಿಗಳು ಮತ್ತು ಶ್ರೀನಿವಾಸಮೂರ್ತಿಯವರು ತುಂಬ ಜನ ಇದ್ದಾರೆ. ಎಲ್ಲ ಹಳೆಯ ಕಲಾವಿದರು ಮತ್ತು ಶರಣ್ಯ ಎಲ್ಲ ಕಾರ್ಯಕ್ರಮಗಳನ್ನು ಇರ್ತಾರೆ. ಎಲ್ಲ ಕನ್ನಡದವರಿಗೆ ಗಣೇಶ್ ಬಗ್ಗೆ ನಾವೇನು ಹೇಳಂಗೆ ಇಲ್ಲ, ಇಡೀ ಕರ್ನಾಟಕ ಮೆಚ್ಚಿ ಕೊಂಡಾಡ್ತಾ ಇದೆ. ಎಲ್ಲ ಒಂದು ಸಂಭ್ರಮದ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಿದ್ದೀವಿ ಅನ್ನೋದು ಭಾಳ ಖುಷಿ. ನಮ್ಮ ದಾಸಗೌಡರು ಬಂದವರು ವಿಶೇಷವಾಗಿದ್ದು ಬೆಂಗಳೂರಿನಿಂದ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸಿನಿಮಾ ಇನ್ನಷ್ಟು ಮತ್ತಷ್ಟು ಜನರನ್ನು ತಲುಪಲಿ ಅಂತ ಆಶಿಸ್ತೀನಿ. ಆಡಿಯೋಂತ 50 ಮಿಲಿಯನ್ 50 ಡೇಸ್ 50 ಮಿಲಿಯನ್ ಕ್ರಾಶ್ ಮಾಡಿದೆ. ಇತ್ತೀಚಿನ ಬಹುತೇಕ ಮೊದಲ ಸಾಂಗ್ ದ್ವಾಪರ ಸಾಂಗ್ ಅಂತ ಹೇಳ್ಕೊಳ್ಳೋ ಥರ ಹೆಮ್ಮೆ ಅನಿಸುತ್ತೆ. ಇಂಡಿಯಾದ ಟ್ರೆಂಡಿಂಗಲ್ಲಿ 1, 2ನಲ್ಲಿ ಇದ್ದಂಥ ಹಾಡು ನಮ್ಮದು. ಸೊ ಎಲ್ಲ ಖುಷಿಯ ಜೊತೆಗೆ ಕೃಷ್ಣ ಪ್ರಣಯ ಸಖಿ ಎಲ್ಲಿವರೆಗೂ ನಾವೆಲ್ಲ ಬಂದಿದ್ದೀವಿ. ನೀವೆಲ್ಲರೂ ಬಂದಿರೋದಕ್ಕೆ ನಿಮಗೂ ಕೂಡ ಧನ್ಯವಾದ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. 50 ದಿನ ನಡೀತಿದೆ ಅಂತೇಳಿ ತುಂಬ ಸಂತೋಷ ಆಗಿದೆ. ಆಮೇಲೆ ಪ್ರತಿಯೊಬ್ಬರ ಎಫರ್ಟು, ಪ್ರತಿಯೊಬ್ಬರದ್ದು ಹೋಲ್ ಟೀಮ್ ಕಂಪ್ಲೀಟ್ಲಿ ಎಲ್ಲರಿಗೂ ಥ್ಯಾಂಕ್ಸ್. ಮಾಧ್ಯಮದವರಿಗೆ ಮತ್ತು ಪ್ರತಿಯೊಬ್ಬರಿಗೋಸ್ಕರ ನಮ್ಮ ಸ್ನೇಹಿತರಿಗೆ. ಮತ್ತು ಕೆಲವು ಟೈಮ್ ಜಾಸ್ತಿ ಖುಷಿ ಆದಾಗ ಏನು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ. ನಮ್ಮ ಗೋಲ್ಡನ್ ಸ್ಟಾರ್ ನಮ್ಮ ಮುಂದೆ ಇಲ್ಲಿ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಜೊತೆಗೆ ನಿಮ್ಮ ಇಡೀ ಟೀಮ್ ಅನ್ನ ನೋಡಿದಾಗ ತುಂಬಾ ಜನ ಪೋಸ್ಟರ್ ರಿಲೀಸ್ ಆದ ನಂತರದಿಂದ ಕೂಡ
ಒಂದು ಒಳ್ಳೆ ತಾರಾಗಣ, ತುಂಬ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಮಾಡಿದ್ರಿ, ತುಂಬ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಜೊತೆಯಾಗಿ ಕರ್ಕೊಂಡು ಹೋಗೋದು ನಿಮ್ಗೆ ಎಷ್ಟು ಖುಷಿ ಆಯಿತು, ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಈಗ? ಹೌದು, ತುಂಬ ನೋಡ್ತಿದ್ದಾರಲ್ಲ ಅವರೆಲ್ಲ, ತುಂಬ ಜನ ಅಂದರೆ ನಮ್ಮ ಸೀನಿಯರ್ ಚಿತ್ರರಂಗದವರೆಲ್ಲರೂ ಸೇರಿ ನಮ್ಮ ಡೈರೆಕ್ಟ್ರು ಆ ಥರ ಕತೆ ಹೇಳಿದ್ದಾರೆ. ನಮ್ಮ ಜೇಬಿಂದಲೂ ಕಾಸು ಹೋಗಿದೆ, ಖರ್ಚು ಜಾಸ್ತಿ ಇರುತ್ತಲ್ಲ ಈ ಥರ ಮೂವಿ ಮಾಡಬೇಕಂತ ಹೇಳಿದ್ರೆ. ಡೆಫಿನೆಟ್ಲಿ ಇಟ್ ಇಸ್ ಅ ಪ್ರೊಡ್ಯೂಸರ್, ಸೊ ಐ ಆಮ್ ಸ್ಪೆಂಡಿಂಗ್ ದಟ್ ಮನಿ, ಬಟ್ ಇಟ್ ವಾಸ್ ಗುಡ್. ಹೋಲ್ ಟೀಮ್ ವರ್ಕ್ ವಾಸ್ ಎಕ್ಸಲೆಂಟ್ ಆ್ಯಂಡ್ ಥ್ಯಾಂಕ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ನನ್ನ ವೇದಿಕೆಗೆ ಕರಿತೀನಿ, ಬಹಳಷ್ಟು ಜನರನ್ನ ಗೌರವಿಸೋದಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸುಪ್ರೀಂ ಹೀರೋ ಶಶಿಕುಮಾರ್ ಸರ್, ದಯವಿಟ್ಟು ಮಾತನಾಡಿ. ಶಶಿಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 50 ದಿನಗಳನ್ನು ಪೂರೈಸಿದೆ ನಮ್ಮ ಕೃಷ್ಣ ಪ್ರಣಯ ಸಖಿ ಎಂದು ಸರ್. ಮೊದಲನೇದಾಗಿ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ಆತ್ಮೀಯ ಬಂಧುಗಳಿಗೆ, ಬೆರೆದಂಥ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಕೃಷ್ಣ ಪ್ರಣಯ ಸಖಿ ಸಿನಿಮಾ 50 ಡೇಸ್ ಹೋಗಿದೆ, ಇನ್ನು ಸ್ಟಿಲ್ ಇಟ್ಸ್ ಆಲ್ ಗೋಯಿಂಗ್, ಹೋಗ್ತಾನೆ ಇದೆ. ಇವತ್ತರ ನ್ಯಾಷನಲ್ ಹೈವೇ ಇದ್ದಂಗೆ ಇದು, ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಹೋಗ್ತಾ ಇದೆ ಈಗ. ಪ್ರಾಬ್ಲಿ ಇಟ್ ವಿಲ್ 100 ಡೇಸ್ ಫಂಕ್ಷನ್ ಹೋಗುತ್ತೆ. ಮೊನ್ನೆ ಥರ ರೀಸೆಂಟಾಗಿ 25 ಡೇಸ್ ಫಂಕ್ಷನ್ ಬ್ಯಾಂಗ್ಳೂರಲ್ಲಿ ಮಾಡಿದ್ರು ಪ್ರಸನ್ನತೆಯಲ್ಲಿ. ಅವತ್ತು ಒಂದು ದಿವಸ ಹೇಳಿದೆ ನಾನು, ಇವತ್ತು ಕನ್ನಡ ಚಿತ್ರರಂಗದಲ್ಲಿ 25 ಡೇಸ್ ಹೋಗೋದೇ ಒಂದು 25 ವೀಕ್ಸ್ ಇದ್ದಂಗೆ ಆಗಿದೆ ಇವತ್ತು. ಅಂಥಲ್ಲಿ ಇವತ್ತು 50 ಡೇಸ್ ಹೋಗಿದೆ, ಆಲ್ಮೋಸ್ಟ್ ಇಟ್ ಇಸ್ ಲೈಕ್ ಗೋಲ್ಡನ್ ಜೂಬ್ಲಿ. ನಮಗೆ ಆ ಒಂದು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಫಿಲ್ಮ್ ಬಹುಶಃ ನೀವೆಲ್ಲ ನೋಡಿದ್ದೀರ. ಇದರಲ್ಲಿ ನಾನು ಒಂದು ರೋಲ್ ಮಾಡಿದ್ದೀನಿ, ಗಣೇಶ್ಗೆ ಒಂದು ಫಾದರ್ ಆಗಿ. ಬಟ್ ಫಾದರ್ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಫಾದರ್ ಜಸ್ಟ್ ಲೈಕ್ ಫ್ರೆಂಡ್ಸ್ ಇದ್ದಂಗೆ. ಆ್ಯಕ್ಚುಲಿ ನಾವು ಸಿನಿಮಾದ ಆದ್ಮೇಲೆ ನಮ್ಮ ಡೈರೆಕ್ಟರ್ ಕೂಡ ಹೇಳಿದ್ರು, ಶ್ರೀನಿವಾಸ್ ಹೇಳಿದ್ರು, ಸರ್ ಇನ್ನೂ ಸ್ವಲ್ಪ ಗಣೇಶ್ಗೆ ಹೇಳಿದಿಲ್ಲ, ಇಲ್ಲ ನಮ್ಮ ಮುಂಚೆನೇ ಸ್ವಲ್ಪ ಒಂದಷ್ಟು ಹಲವಾರು ನಮ್ಮ ಅದ್ರ ಫಾದರ್ಸ್ ಸ್ವಲ್ಪ ಒಂದು ಕಾಲೆಳೆಯ ಸೀನ್ಗಳು ಸ್ವಲ್ಪ ಕಾಮಿಡಿ ಆಗಿದೆ, ಆಮೇಲೆ ಇವೆಲ್ಲ ಸ್ವಲ್ಪ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ಫಸ್ಟ್ ಕಾಪಿ ಬಂದ್ಬಿಟ್ಟು ರೇಟಿಂಗ್ ಎಲ್ಲ ಡಬ್ಬಿಂಗ್ ಆಗಿ ಇದಾಗಿತ್ತು. ಓಕೆ, ಫರ್ದರ್ ಮಾಡೋಣ, ವಿಲ್ ಡೂ ಇಟ್. ಆ್ಯಂಡ್ ಈ ಸಿನಿಮಾಗೆ ಬಿಕಾಸ್ ಇವರು ಪಾಪ ಅನ್ಕೊಂಡಿದ್ದು ಬಡ್ಜೆಟ್ ಒಂದು, ಬಟ್ ಆಗಿರೋ ಬಡ್ಜೆಟೇ ಒಂದು. ದೇವರು ಇದಾನೆ ಅನ್ನೋದಕ್ಕೆ ಈ ಪಿಕ್ಚರ್ ಒಂದು ಸಕ್ಸಸ್ ಕಾರಣ. ಇದಕ್ಕೆ ಸಕ್ಸಸ್ ಆಗಿರೋದಕ್ಕೆ ಎಲ್ಲ ಮುಖ್ಯವಾದ ಕಾರಣ ಅಂತಂದ್ರೆ ಕನ್ನಡ ಕಲಾಭಿಮಾನಿಗಳು. ನೀವು ಆಶೀರ್ವಾದ ಮಾಡಿರೋದ್ರೇ ಇವತ್ತು 50 ದಿವಸ ಇವತ್ತು ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ನಾನು ಹೇಳೋದಿಷ್ಟೇ, ಈ ಪಿಕ್ಚರ್ ಬಿಕಾಸ್ ನಾವು ಶೂಟಿಂಗ್ ಮಾಡಿದ್ರೆ ನಮ್ಗೆ ಯಾರು ಗೊತ್ತಾಗಿಲ್ಲ. ಯಾಕಂದ್ರೆ ಇಟ್ ವೆಂಟ್ ಆನ್ ಲೈಕ್ ಅಂದ್ರೆ ಫ್ಯಾಮಿಲಿ ತರ ಇದ್ವಿ ನಮ್ಮ ಶೂಟಿಂಗ್ ಅಲ್ಲಿ. ಎಲ್ಲ ತಮಾಷೆಗೆ ಶಾರ್ಟ್ ಬಂದಷ್ಟು ಶಾರ್ಟ್ ಹೋಗುತ್ತೆ, ಮತ್ತೆ ಚೇರ್ ಹಾಕಿ ಅಟ್ಟೆ ಹೊಡೆಯೋದು ಏನೋ ಒಂದು ಮಾಡ್ತಾ ಇದ್ವಿ. ಶೂಟಿಂಗ್ ಮುಗಿದಾಯ್ತು, ಮುಗಿದ ಹೋಯ್ತಾ ನಮ್ಗೆ ಅಂತ ಇತ್ತು ಒಂದು ಆ ಒಂದು ಎಲ್ಲೋ ಕಡೆ ಒಂದು ಫೀಲಿಂಗ್ ಅಂತ ನೋವು ಮನಸ್ಸಿಗೆ ಬಂದ್ಬಿಡ್ತು. ಥ್ಯಾಂಕ್ ಯು ಶ್ರೀನಿವಾಸ್ ರಾಜ್ ಅವರೇ, ನಿಮ್ಮ ಜೊತೆಲಿ ಫಸ್ಟ್ ವರ್ಕ್ ಮಾಡಿದ್ದೆ ಅಂತ. ಪ್ರಶಾಂತ್ ಅವ್ರಿಗೆ, ಗಣೇಶ್ ಫಸ್ಟ್ ಟೈಮ್ ನಂದು ಕಾಂಬಿನೇಷನ್ ಮಾಡಿದ್ದೆ. ಓಕೆ, ವಿಘ್ನ ವಿನಾಶಕ ನೀನೇನಪ್ಪ, ವಿಜಯ ವಿನಾಯಕ ಗಣೇಶ್. ಓಕೆ, ಆ್ಯಂಡ್ ಶರಣ್ಯ, ಗಿರಿ ಎಲ್ಲರೂ ಇದ್ದಾರೆ, ನಮ್ಮ ದಾಸೇಗೌಡರು ಇದ್ದಾರೆ, ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ವೆಂಕಟ್ ಪ್ರಸಾದ್ DOP, ಆ್ಯಂಡ್ ಸಾಕಷ್ಟು ಜನ ನಮ್ಮ ಅರ್ಜುನ್ ಜನ್ಯ ಮ್ಯೂಸಿಕ್ಕು, ಮತ್ತು ನಾಗೇಂದ್ರ ಪ್ರಸಾದ್ ರೈಟರ್. ನಾರಾಯಣ ಹ್ಯಾಟ್ಸ್ ಆಫ್ ನೀವು ಮಾಡಿರೋದಕ್ಕೆ. ಬಿಕಾಸ್ ಯಾಕಂದ್ರೆ ಕೊಟ್ಟಿರೋದು ಎಷ್ಟು ಹಿಟ್ ಸಾಂಗ್ಸ್ ಅಂತ ಹೇಳಿದ್ರೆ, ಇವತ್ತು ಎಲ್ಲೋದ್ರು ಯಾವುದೇ ಒಂದು ಇದ್ರಲ್ಲಿ ಹೋಗಿ ಅಂತ ನಮ್ಮ ಒಂದು ಆಟೋದಲ್ಲಿ ಹೋಗಿ ಆ ಸಾಂಗ್ ಹಾಕೊಂಡು ಹೋಗ್ತಿರ್ತಾರೆ. ಮೊಬೈಲ್ ಅಂತೂ ಅದೇ ರಿಂಗ್ ಟೋನ್ ಆಗಿದೆ ಇವತ್ತು. ಇಟ್ ಇಸ್ ಬಿಕಾಸ್ ಸೊ ದಟ್ ಅಷ್ಟೊಂದು ರೆಕಾರ್ಡ್ ಬ್ರೇಕ್ ಇದಾಗಿದೆ ಇದು. ಹೀಗಾಗಿ ಇವತ್ತು ಇವು ಸಕ್ಸಸ್ಗೆ ಕಾರಣಕರ್ತಕ್ಕಂಥ ತಮ್ಮೆಲ್ಲರೂ ಒಂದು ಅಭಿನಂದನೆ ಮತ್ತು ವಂದನೆಗಳು ಸಲ್ಲಿಸ್ತಾ ಈ ಒಂದು ಅವಕಾಶ ನಿಮ್ಮೊಟ್ಟಿಗೆ ನಾನು ಸಂತೋಷ ಹಂಚ್ಕೊಳ್ಳೋದಕ್ಕೆ ಇಲ್ಲೋದು ಮೈಸೂರಿಗೆ ನನ್ನ ಬರ್ಮಾಡ್ಕೊಂಡು ನಿರ್ಮಾಪಕರು, ನಿರ್ದೇಶಕರಿಗೆ ಮತ್ತು ಎಲ್ಲ ಎಂಟೈರ್ ಟೀಮ್ಗೆ ನನ್ನ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ತಾವೆಲ್ಲರೂ ಕನ್ನಡ ಪಿಕ್ಚರ್ನ ನೀವು ನೋಡಿ, ಯಾವುದೇ ಅಂತಲ್ಲ, ಎನಿ ಪಿಕ್ಚರ್ ಎಲ್ಲ ಪಿಕ್ಚರ್ ಚೆನ್ನಾಗಿ ನೋಡಿದ್ವಿ. ಹೀಗಿದ್ರೆ ಪ್ರೊಡ್ಯೂಸರ್ ಹೊಡಿಲಿಕ್ಕೆ ಸಾಧ್ಯ. ಪ್ರೊಡ್ಯೂಸರ್ ನೋಡಿದ್ರೆ ಒಬ್ಬ ಡೈರೆಕ್ಟರ್, ಒಬ್ಬ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಹೊಡಿತಾರೆ. ಪ್ರೊಡ್ಯೂಸರ್ ಹೊಡಿಬೇಕು ಅಂತ ಹೇಳಿದ್ರೆ ನೀವು ಕನ್ನಡ ಕಲಾಭಿಮಾನಿಗಳು, ನೀವು ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಅದರಿಂದ ನೀವು ಕೈ ಪ್ರಾರ್ಥನೆ ಮಾಡಿ ದಯಮಾಡಿ
ಕನ್ನಡ ಸಿನಿಮಾನ ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸಿ. ನಿಮ್ಮ ಕೈಯಲ್ಲಿದೆ ಅಷ್ಟೇ, ಅದು ಏನಿಲ್ಲ. ಯಾಕಂದ್ರೆ ನಮ್ಮ ಚಿತ್ರರಂಗ ಗೊತ್ತಿಲ್ಲ, ಕನ್ನಡ ಚಿತ್ರರಂಗ ಒಂದು ಲಿಮಿಟೆಡ್ ಒಂದು ಇದಿತ್ತು. ಬಟ್ ಇವತ್ತೆಲ್ಲ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಲೆವೆಲ್ ನಾವು ಕ್ರಾಸ್ ಆಗ್ತಾ ಇದ್ದೀವಿ ಇವತ್ತು. ಸೊ ಇದೆಲ್ಲ ಸ್ವಲ್ಪ ದಯವಿಟ್ಟು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳೋಕೆ. ಎಲ್ಲ ಒಂದು 50 ಕೋಟಿ 100 ಕೋಟಿ ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ, ಎಲ್ಲರೂ ಯಾವ ಹೀರೋನು ಮಾಡೋಕ್ಕಾಗಲ್ಲ. ಕೆಲವರು ಅವ್ರ ತಕ್ಕಂತೆ ಅವರೊಂದು ಯೋಗ್ಯತೆ ತಕ್ಕಂತೆ ಯಾಕಂದ್ರೆ ನೋಡ್ಬೇಕಂತ ಬಿಸ್ನೆಸ್ಸು, ಮಾರ್ಕೆಟು, ಇವೆಲ್ಲ ಒಂದು ಇತಿಮಿತಿಗಳನ್ನ ನೋಡ್ಕೊಂಡು ಪಿಕ್ಚರ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಈ ಒಂದ್ಸಲ ಕನ್ನಡ ಸಿನಿಮಾ ನೋಡಿ, ಕನ್ನಡ ಚಿತ್ರ ಬೆಳೆಸಿ, ಕನ್ನಡನ ಉಳಿಸಿ ಅಂತ ಕೇಳ್ಕೊಂಡ ನಾನು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕೃಷ್ಣ ಪ್ರಣಯ ಸಖಿಯರಿಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಓಕೆ, ಇದೀಗ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಕರ್ನಾಟಕದ ಹೆಮ್ಮೆ ಗೋಲ್ಡನ್ ಹಾರ್ಟ್ ಇರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಎಲ್ಲರೂ ನೋಡಿ ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು. ಹಬ್ಬ ಜೋರಾಗಿ ಮಾಡಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಮ್ಮೆಲ್ಲರೂ ಮೇಲೂ ಹಾಗೂ ನಮ್ಮೆಲ್ಲೂ ಇರಲಿ ಅಂತ ಹೇಳ್ತೀನಿ. ಈ ಸಿನಿಮಾದ ಸಕ್ಸಸ್ ಏನಿದೆ, ಇದು ಸಲ್ಲಬೇಕಾಗಿರೋದು ಪ್ರೇಕ್ಷಕರಿಗೆ. ಸೊ ಇದೇನು ಸೂಪರ್ ಹಿಟ್ ಅಂತಿದೆಯೋ ಅದೆಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಸಲ್ಲಬೇಕಾಗಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಮತ್ತು ನಮ್ಮ ಪ್ರಶಾಂತ್ ಅವರು. ಶ್ರೀನಿವಾಸ ರಾಜು ಅವರು ಕೊಟ್ಟಂತಹ ಧೈರ್ಯ, ನನಗೆ ಪ್ರತಿ ದಿನ ಅವ್ರು ಹೇಳ್ತಿದ್ದ ರೀತಿ ಪ್ರೂವ್ ಮಾಡಬೇಕು. ಇವತ್ತು ನೀವು ನಂಬಲ್ಲ, ನಾವು ಫಸ್ಟು ಎಲ್ಲರೂ ಹೇಳಿದ್ರು, ಫಸ್ಟು ಸಾಂಗ್ನ ನಾವು ರಿಲೀಸ್ ಮಾಡಿದ್ದು ಮೈಸೂರಿಂದ ಹೋದ್ವಿ. ನೆಕ್ಸ್ಟ್ ಡೇ ನಾನು ಡೈರೆಕ್ಟರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು, ಸರ್ 50 days ಫಂಕ್ಷನ್ ನಾವು ಮೈಸೂರು ಥಿಯೇಟ್ರಲ್ಲೇ ಸೆಲೆಬ್ರೇಟ್ ಮಾಡಬೇಕು ಸರ್. ಸೊ ಅವತ್ತೇ ಅಂದರು, ನೀಟಾಗಿ ನಾವು ಟೆಕ್ನಿಷಿಯನ್ಸ್ ಎಲ್ಲ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಸರ್ ಅಂತ. ಸೊ ಫಸ್ಟ್ ಥ್ಯಾಂಕ್ಸ್ ನಮ್ಮ ರಾಜು ಅವ್ರಿಗೆ, ಹಾಗೆ ನಮ್ಮ ಪ್ರಶಾಂತ್ ಸರ್ಗೆ, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ನಮ್ಮ ಶಶಿ ಸರು, ನಮ್ಮ ಹೀರೋಯಿನ್ಸು, ಡೈಲಾಗ್ಸು, ವಿಜಿ, ನಮ್ಮ ಡ್ಯಾನಿ ಮಾಸ್ಟರ್, ಹೊಡಿಸಿ ಬಿಡೋಣ, ಬೀಳಿಸಿ ಬಿಡೋಣ ಸರ್. ಏನು ಸರ್ ಹಿಂಗೆ ಬರ್ತೀರಾ, ಹಿಂಗೆ ಹೊಡಿಸಿ ಬಿಡ್ತೀನಿ ಸರ್. ಡ್ಯಾನಿ ಮಾಸ್ಟರ್, ನಮ್ಮ ಗಿರಿ, ಶರಣ್ಯ ಅವರು ಎಲ್ಲ, ನನ್ನ ಟೋಟಲ್ ಸಿನಿಮಾದ ಟೆಕ್ನಿಕಲ್ ಕ್ರೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರಶಾಂತ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ಸರ್ 50 ದಿನ ಈ ಟೈಮಲ್ಲಿ ಓಡಿದ್ದು ಅಂತ ಕೇಳಿದ್ರು. ನನಗೂ ಗೊತ್ತಿಲ್ಲ ಸರ್ ಓಡ್ತು ಅಂತ. ಬಿಕಾಸ್ ನಮ್ಮ ಶಶಿಯನ್ನ ಹೇಳಿದ ಥರ ಒಂದು ಸಿನಿಮಾ 7 ವಾರ 8 ವಾರ ಎಲ್ಲ ಇವತ್ತು ಕನಸು ಥರ ಇದೆ. ಇವತ್ತೆಲ್ಲ ನಮ್ಗೆ ಹೇಗೆ ಅಂದರೆ 7 ದಿನ 8 ದಿನದ 12 ಶೋ, 20 ಶೋ ಒಂದು ಥಿಯೇಟ್ರಲ್ಲಿ ಫುಲ್ ಆಗ್ಬಿಟ್ಟು ಒಂದು ವಾರಕ್ಕೆ ನಮ್ಮದೇನು ತೊಗೊಂಡ್ಬಿಟ್ರೆ ಸೂಪರ್ ಹಿಟ್ ಅನ್ನೋ ಟೈಮಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಹೋಗ್ತಿದೆ ಅನ್ನೋಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಇದು ಮಾಡೋದಲ್ಲ, ಎನಿ ಸೂಪರ್ ಹಿಟ್ಸ್ ಎನಿಥಿಂಗ್ ಸಿನಿಮಾದವರಾಗಿ ನಾನು ಹೇಳ್ತೀನಿ, ಇದು ಮಾಡೋದಲ್ಲ, ಇದು ಆಗೋದು. ಇದು ದೇವರ ಆಶೀರ್ವಾದದಿಂದ ಆಗೋದಷ್ಟೇ. ಹಾಗಾಗಿ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಚಿತ್ರರಂಗದವ್ರಿಗೆ ಚಿತ್ರಮಂದಿರನೇ ದೇವಸ್ಥಾನ ಇದೆ ನಮಗಿದು. ಈ ದೇವಸ್ಥಾನಕ್ಕೆ ಬರೋ ದೇವರುಗಳು ಪ್ರೇಕ್ಷಕರ ಮಹಾಪ್ರಭುಗಳು. ಅವ್ರ ಮುಂದೆ ನಾಟಕ ಆಡಿ ಅವ್ರನ್ನ ಹೊಗಳಿ ಗೆದ್ರೆ ನಮಗೆ ಒಳ್ಳೆ ದಕ್ಷಿಣೆ. ಸೊ ದೇವಸ್ಥಾನದಲ್ಲೇ ಇದನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಂಥ ಶ್ರೀನಿವಾಸ್ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಅದನ್ನು ಮಾಡಿದ್ದೀವಿ ಕೂಡ. ಇನ್ನು ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ನೋಡಿ ಪ್ರೋತ್ಸಾಹಿಸಿ ಸೂಪರ್ ಹಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಇಲ್ಲಿ ನಾಯಕ ನಟನಾಗಿ ನಮ್ಮ ಜವಾಬ್ದಾರಿ ಕೂಡ ತುಂಬ ಇದೆ. ವರ್ಷಕ್ಕೆ 2-3 ಸಿನಿಮಾ, 2 ಸಿನಿಮಾ ಆದರೂ ಮಾಡಬೇಕು. ಯಾಕೆಂದರೆ ಚಿತ್ರರಂಗ ಇಸ್ ಅ ಇಂಡಸ್ಟ್ರಿ.
ಇದೊಂದು ಚಿತ್ರೋದ್ಯಮ. ಅದರ ಜೊತೆಯಲ್ಲಿ ಪ್ರತಿಯೊಂದು ಥಿಯೇಟರು, ಸ್ಕ್ರೀನ್ಗಳು ನಾಯಕ ನಟರ ಸಿನಿಮಾವನ್ನು ಪ್ಲೇ ಮಾಡೋದಕ್ಕೆ ಕಾಯ್ತಾ ಇರ್ತೀವಿ. ಸೊ ಹೆಚ್ಚೆಚ್ಚು ಸಿನಿಮಾ ಬರಬೇಕು. ಹೆಚ್ಚೆಚ್ಚು ಸಿನಿಮಾ ಬರಬೇಕು ಅಂದರೆ ಜನ ಹೆಚ್ಚೆಚ್ಚಾಗಿ ಬಂದು ನೋಡಿ ಆಶೀರ್ವಾದ ಮಾಡಬೇಕು. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಿತ್ರರಂಗದ ಮೇಲಿರಲಿ. ನನಗೆ ಗೊತ್ತು, ನಾವು ಏನೇ ಹೇಳಿದ್ರು ಕೂಡ ಅಲ್ಟಿಮೇಟ್ ಸಿನಿಮಾ ಚೆನ್ನಾಗಿರಬೇಕು. ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಜನ ಬಂದು ನೋಡೋದು ಅಂತಲೂ ಗೊತ್ತು. ಆ ಚೆನ್ನಾಗಿ ಮಾಡೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ, ನೋಡಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಹಾಗೆ ಎಲ್ಲ ಥಿಯೇಟರ್ಸ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿ ಬರೋಣ, ನೋಡೋಣ. ಅದು 1 ವರ್ಷ ಆಗುತ್ತೆ, 2 ವರ್ಷ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಥ್ಯಾಂಕ್ ಯು. ನಾಳೆ ಇಲ್ಲೇ 5-6 ಶೋ ಇದೆ. ಯಾವ ಡೈಲಾಗ್ ಬೇಕು ಅವ್ರು ಕೇಳ್ಕೊಂಡು. ಇಷ್ಟು ದಿನ ಕಾಯ್ತಿದ್ರ, ನಾಳೆವರೆಗೂ ಕಾಯಲ್ವ ನೀವು? ಇದೀಗ ನಾವು ನಮ್ಮ ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ನಾಯಕ ನಟರನ್ನ ಅದೇ ರೀತಿಯಾಗಿ ನಿರ್ದೇಶಕರನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ಮೊಮೆಂಟೋಸ್ ಪ್ಲೀಸ್. ಇದೀಗ ಅಯ್ಯೋ ಹೌದು, ಓಕೆ. ಗೊಬ್ಬರ ಸಾಂಗ್ ರೆಡಿ ಇದೆ. ಇನ್ನೇನಾದ್ರೂ ಇದೆಯಲ್ಲ? ನೀವು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗಣೇಶ್ ಸರ್. ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ದಯವಿಟ್ಟು ಜಾಯಿನ್ ಆಗಬೇಕು. ಪಿಕ್ಚರ್ ಕಂಪ್ಲೀಟ್ ಆಗುತ್ತೆ. ಶ್ರೀನಿವಾಸ ರಾಜು ಸರ್. ಎಸ್. Yes, 50 days. Sorry. Gणेश sir, join ಆಗಬೇಕು. ಪ್ರಶಾಂತ್. ಜೋರಾದ ಚಪ್ಪಾಳೆಯಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ನಟರಾಗಿರುವಂತಹ ಶಶಿಕುಮಾರ್ ಸರ್ ಅವರನ್ನ ಈಗ ಕೃಷ್ಣ ಪ್ರಣಯ ಸಖಿ 50 ಡೇಸ್ ಸೆಲೆಬ್ರೇಷನ್ ಅಲ್ಲಿ ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶಶಿಕುಮಾರ್ ಸರ್ ದಯವಿಟ್ಟು ಇಲ್ಲೇ ಇರಬೇಕು. ಈ ಖುಷಿ ಕ್ಷಣದಲ್ಲಿ ಹೇಳ್ತಾ ಇದ್ದೀನಿ. ಶ್ರೀನಿವಾಸ್ ಸರ್, ಮೈಸೂರಲ್ಲಿದ್ದೀವಿ. ದಸರಾ ಹಬ್ಬ ಒಂದ್ ಕಡೆ ಆದ್ರೆ ಕೃಷ್ಣ ಪ್ರಣಯ ಸಖಿ ಹಬ್ಬ ಒಳ್ಳೆ ಥಿಯೇಟರ್ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತದೆ ಸರ್. Thank you. This is the last event, Krishna Pranaya Sakhi last event. Today I take 2 more minutes time. Edukandre honesty anta ಒಂದು word irutte. The honesty ಅನ್ನೋದು very big on how it ಅದಕ್ಕೆ 2 minutes ಎಲ್ಲಿಗೂ ಜಾಸ್ತಿ ಟೈಮ್ ಅಂದ್ರೆ ಇಲ್ಲಿ ಈ ಟೀಮಲ್ಲಿ ಪೂರ್ತಿ ಆನೆಸ್ಟಿ ಇಸ್ ಎವ್ರಿವೇರ್ ಅಂದರೆ ಲೈಕ್ ಇಟ್ ಸ್ಟಾರ್ಟೆಡ್ ಫ್ರಮ್ ಪ್ರಶಾಂತ್ ಟು ಒಂದು ಲಾಸ್ಟ್ ತನಕ
ಎವ್ರಿಬಡಿ ವೆರಿ ಆನೆಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ದಟ್ಸ್ ದ ರಿಸಲ್ಟ್ ಆಫ್ ದಿಸ್ 50 ಡೇಸ್. ಆಮೇಲೆ ಈ ಫಸ್ಟ್ ಈವೆಂಟ್ ನಮ್ಮ ಮೈಸೂರಲ್ಲೇ ಮಾಡಿದ್ದೀನಿ. ಲಾಸ್ಟ್ ಈವೆಂಟ್ ಐ ವಾಂಟೆಡ್ ಟು ಕ್ಲೋಸ್ ಹಿಯರ್. ಅದು ಎದಕ್ಕೆ ಹೇಳ್ತೀವಿ ಯೂಶಲಿ ಈವೆಂಟ್ ಮಾಡೋದು ನಾವೆಲ್ಲ ಆಲ್ಮೋಸ್ಟ್ 10 ಈವೆಂಟ್ಸ್ ಮಾಡಿದ್ವಿ, ಮಾಲ್ಸಲ್ಲಿ ಅಲ್ಲಿ ಇವೆಲ್ಲ ಮಾಡ್ತೀವಿ. ಬಟ್ ವೆನ್ ಕಮ್ಸ್ ಟು ಅ ಸಿನಿಮಾ 50 ಡೇಸ್ ಈವೆಂಟ್, ಇವತ್ತು ದಸರಾ ಟೈಮಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆರ್ಗನೈಸ್ ದಿ ಈವೆಂಟ್ ಹಿಯರ್. ಬಟ್ ನನಗೇನಂದರೆ ಈ ಮೆಸೇಜ್ ಥಿಯೇಟರಿಂದ, ಬಿಕಾಸ್ ಥಿಯೇಟರ್ ಈಸ್ ವೈಪಿಂಗ್ ಔಟ್, ಥಿಯೇಟರ್ ಈಸ್ ಗೋಯಿಂಗ್, ಸಿಂಗಲ್ ಥಿಯೇಟರ್ಸ್ ಡೈ. ಈ ಸಿಚುವೇಶನ್ಸಲ್ಲಿ ಸಿನಿಮಾ ಖಂಡಿತ ಸೆಲೆಬ್ರೇಷನ್, 50 ದಿನ ಸೆಲೆಬ್ರೇಷನ್ ಆನೆಸ್ಟ್ ಅನ್ನೋ ವರ್ಡ್ಗೆ ಇದೇ ವುಡ್ಲ್ಯಾಂಡ್ಸ್ ಥಿಯೇಟರ್ಲಿ ಇಟ್ ಇಸ್ ರ್ಯಾನ್ ಫಾರ್ 50 ಡೇಸ್. ಈಗ ವಿ ಹ್ಯಾವ್ ಕ್ಯಾಲಿಬರ್, ನಮ್ಮ ಪ್ರೊಡಕ್ಷನ್ಗಾಗಲಿ ನಮ್ಮದಾಗಲಿ ವಿ ಹ್ಯಾವ್ ಎ ಸ್ಟ್ರೆಂತ್. ನಾನೊಂದು 1 lakh ಪೀಪಲ್ ಗ್ಯಾದರ್ ಮಾಡಿ ಅವರು ಸೆಲೆಬ್ರೇಟ್ ಎನಿವೇ ನಾವು ಮಾಡಿದ್ದೀವಿ ಈವೆಂಟ್ಸ್. ಬಟ್ ನಾನು ವೆನ್ ಈವೆಂಟ್ ಮ್ಯಾನೇಜರ್ಸ್ ಆರ್ಗನೈಸ್ ಮಾಡುವಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸರ್ ಮೈಸೂರಲ್ಲಿ ಮಾಡಬೇಕು, ಬಿಕಾಸ್ ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಎಲ್ಲ ಮೈಸೂರು ಪ್ಯಾಕ್ ಆಗಿರುತ್ತೆ ಅಂತ ನಾನು ಹೇಳಿದೆ. ಸಿನಿಮಾದಲ್ಲಿ ಡೇ 1 50 ದಿನ ಒಂದು ಥಿಯೇಟ್ರಲ್ಲಿ ಓಡಿದ್ದಲ್ಲ, ದ್ಯಾಟ್ಸ್ ಆನೆಸ್ಟಿ ಪ್ರೊಜೆಕ್ಷನ್ ಇದ್ದಲ್ಲ. ಲೆಟ್ ಅಸ್ ಸೆಲೆಬ್ರೇಟ್ ದೇರ್ ಓನ್ಲಿ, ಬಿಕಾಸ್ ಅದೇ ಸ್ಕ್ರೀನಿಂದ ಎಂಟೈರ್ ಮೆಸೇಜ್ ಹೋದೆ ಅನ್ನೋದು ದಿಸ್ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ, ನಿಮ್ಮ ನಡುವೆ ಮಾಡೋದಕ್ಕೆ ಕಾರಣ. ಬಿಕಾಸ್ ಮೈಸೂರು ಸುತ್ತ ತುಂಬ ಆಗ್ತಾ ಇದೆ, ಈವನ್ ದೋ ಇಟ್ ಈಸ್ ಸ್ಟಾರ್ಟೆಡ್ ಇನ್ ಆನೆಸ್ಟ್ ಪ್ರೊಡಕ್ಷನ್, ಆನೆಸ್ಟ್ ಎಂಡಿಂಗ್ ಅನ್ನೋದು ರೀಸನ್. ಆ್ಯಂಡ್ ದಟ್ಸ್ ಹೌ ನಾನು ವುಡ್ಲ್ಯಾಂಡ್ಸ್ ಥಿಯೇಟರ್ ಚೂಸ್ ಮಾಡ್ಕೊಂಡು ಒಂದೇ ಒಂದು ಕಾರಣ. ಇಲ್ಲಿಂದ ಬಿಕಾಸ್ ಮಾಲಲ್ಲಿ ಮಾಡೋದಕ್ಕೆ ಎಲ್ಲ ನೋಡೋದು, ಬಟ್ ದಿಸ್ ದ ಬೆಸ್ಟ್ ಪ್ಲೇಸ್ ಆ್ಯಂಡ್ ಇಟ್ಸ್ ಆನೆಸ್ಟ್ ಈಟರ್ ನನಗೆ. ಇಲ್ಲಿ ಯಾವ ಪೂರ್ತಿ ಜನ ಬಿಟ್ಟರೆ ಯಾವ ಫೇಕು ಇಲ್ಲ. ದಟ್ಸ್ ಹೌ ಐ ವಾಂಟ್ ಟು ಸೆಲೆಬ್ರೇಟ್ ಹಿಯರ್ ವಿತ್ ಮೈ ಟೆಕ್ನಿಷಿಯನ್ಸ್. ಸೆಕೆಂಡ್ ಥಿಂಗ್, ಈ ಸಿನಿಮಾ ಬಗ್ಗೆ ದಿಸ್ ಪೋಸ್ಟರ್, ದ 50 ಡೇಸ್ ಇನ್ ಅ ಥಿಯೇಟರ್ ಇಸ್ ವೆರಿ ರೇರ್. ನಾವೇ ನಮ್ಮ ಫೌಂಡೇಶನ್ ಮೈಸೂರು ಪ್ರಶಾಂತ್ ವಿ ಸೆಲೆಬ್ರೇಟ್ 100 ಡೇಸ್ ಸಿನಿಮಾ ವೆರಿ ಲಾಂಗ್ ವೇ, and Ganesh sir did almost silver jubilees and golden jubilees also. But at 2024 ಅಲ್ಲಿ ಒಂದು ಫ್ಯಾಮಿಲಿ ಹಿಟ್ ಈ ಥರ ಆಗೋದು, ಇಟ್ ಇಸ್ ವೆರಿ ವೆರಿ grateful and thankful to all audience and not to all audience. ಇದು in general ಆಗಿ. And here, because the last event ಆದ್ರೆ I want to separately say thanks to 4 persons or 5 major persons, because ಒಂದು ಸಿನಿಮಾಗೆ ಎಲ್ಲರೂ ಕಷ್ಟಪಡ್ತಾರೆ, ಬಟ್ ಒಂದು ಸಿನಿಮಾ ಆಗೋದಕ್ಕೆ ಕಾರಣ ಒಂದಿರುತ್ತೆ. ದಟ್ಸ್ ವೇರ್ ಐ ಸ್ಟಾರ್ಟ್. ಫಸ್ಟ್ ಥಿಂಗ್ ಏನಂದರೆ, ಇಂಥ ಸಿನಿಮಾ ಮಾಡಬೇಕಂದ್ರೆ ವಿತೌಟ್ ಎನಿ ಎಸಿಟೇಷನ್ ಗಟ್ಸ್ ಇದ್ದಿದ್ದಕ್ಕೆ ಮೈ ಫ್ರೆಂಡ್ ಪ್ರಶಾಂತ್, ಬಿಕಾಸ್ ಐ ಹ್ಯಾವ್ ಟು ಸೇ, ಬಿಕಾಸ್ ಈ ಬಿಲೀವ್ ದಟ್, ಅದು ಒನ್ ಮೇನ್ ರೀಸನ್. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ದ ಹೀರೋ ಕ್ಯಾರಿ ಮಾಡಿದ್ದು, ಆ್ಯಂಡ್ ಅರ್ಜುನ್ ಜನ್ಯ, ಆ್ಯಂಡ್ ರೈಟಿಂಗ್ ಟೀಮ್ ಆ್ಯಂಡ್ ಫೋಟೋಗ್ರಫಿ. ಈ 5 ಟೀಮಿಂದ ಈ ಸಿನಿಮಾ ಇಟ್ ಈಸ್ ರೀಚ್ ಹಿಯರ್ ಫಾರ್ 50 ಡೇಸ್. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಮೈ ಟೀಮ್ ಮೆಂಬರ್ಸ್. ಥ್ಯಾಂಕ್ ಯು.